ಎಜಿ ನ್ಯೂಸ್ಗೆ ಸ್ವಾಗತ. ಸರಗಳ್ಳತನಕ್ಕೆ ಯತ್ನಿಸಿದ ಕಳ್ಳರ ವಿರುದ್ಧ ದಿಟ್ಟತನದಿಂದ ಹೋರಾಡಿದ ಕೂಲಿಕಾರ ರೈತ ಮಹಿಳೆಯರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚಿಕ್ಕಬೆನ್ನೂರು ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. ಇಬ್ಬರು ಕಳ್ಳರ ಪೈಕಿ ಓರ್ವನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ವೀರ ಮಹಿಳೆಯರು ರತ್ನಮ್ಮ, ಗೌರಮ್ಮ, ಶಾಂತಮ್ಮ ಸಹೋದರಿಯರು. ಸಂಜೆ ಕೆಲಸ ಮುಗಿಸಿ ಮನೆಗೆ ತೆರಳುವಾಗ ಅದೇ ದಾರಿಯಲ್ಲಿ ಬೈಕ್ನಲ್ಲಿ ಬಂದ ಇಬ್ಬರು ನಾವು ಚಿಕ್ಕಬೆನ್ನೂರಿಗೆ ಹೋಗ್ತೀವಿ ಬನ್ನಿ ಎಂದಿದ್ದಾರೆ. ಈ ವೇಳೆ ರತ್ನಮ್ಮ ಬೈಕ್ನಲ್ಲಿ ಕೂಗಿದ್ದಾರೆ. 200 ಮೀಟರ್ ದೂರ ಹೋಗ್ತಾ ಇದ್ದಂತೆಯೇ ರತ್ನಮ್ಮನ 40 ಗ್ರಾಂ ತೂಕದ ಬಂಗಾರದ ಚೈನ್ ಕಿತ್ತುಕೊಂಡು ಹೋಗಲು ಯತ್ನಿಸಿದ್ರು. ಆಗ ಕೂಡಲೇ ಒಬ್ಬನನ್ನ ಹಿಡಿದು ಕೂಗುತ್ತಾ ಸೆಣೆ ಸಾರಿದ ರತ್ನಮ್ಮ ಅಲ್ಲೇ ಇದ್ದ ಇಬ್ಬರು ಸಹೋದರಿಯರು ಬಂದು ಬೈಕ್ನಲ್ಲಿ ಇದ್ದಂತಹ ಒಬ್ಬನನ್ನ ಹಿಡಿದಿದ್ದಾರೆ ಎಂದು ಎಸ್ಪಿ ಉಮಾ ಪ್ರಶಾಂತ್ ತಿಳಿಸಿದ್ದಾರೆ. ಅವರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ ಕಳ್ಳ ಇವರ ಕಿರುಚಾಟ ಕಂಡು ರಸ್ತೆಯಲ್ಲಿ ಹೋಗ್ತಾ ಇದ್ದ ಗ್ರಾಮದ ಯುವಕರು ಬಂದು ಯುವಕರ ಸಹಾಯದಿಂದ ಓರ್ವ ಆರೋಪಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಸಹೋದರಿಯರು. ಬಗ್ಗೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಫಿರ್ಯಾದುವನ್ನು ದರ್ಜು ಮಾಡಿದ್ದಾರೆ. ನೆನ್ನೆ ಸುಮಾರು 6:30 ಆಕೆ ಅವರ ಊರ ಕಡೆಗೆ ಹೋಗಬೇಕಾದ್ರೆ ಯಾವುದೋ ವ್ಯಕ್ತಿ ನಾನು ಆ ಕಡೆಗೆ ಹೋಗ್ತಾ ಇದ್ದೇನೆ, ನಿಮಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಆದಮೇಲೆ ನೆಕ್ಸ್ಟು ಅವ್ರಿಗೆ ಇಲ್ಲ ನಾನು ಬೇರೆ ಕಡೆಗೆ ಹೋಗ್ತೀನಿ ಅಂತ ಇಳಿಸಿ ಹೋಗ್ಬೇಕಾದ್ರೆ ಬಲವಂತವಾಗಿ ಆ ಚೈನನ್ನು ಕಿತ್ಕೊಂಡಿದ್ದಾರೆ. ಅದಾದಮೇಲೆ ಆಕೆ ಕೂಡ ಅವ್ರಿಗೆ ಆಟಿಸ್ಕೊಂಡು ಹೋಗ್ತಾರೆ. ಅವ್ರ ಜೊತೆಯಲ್ಲಿ ಸಿಸ್ಟರ್ಸು ಕೂಡ ಹೋಗ್ತಾ ಇರೋದ್ರಿಂದ ಅವ್ರನ್ನ ಹಿಡ್ಕೊಂಡಿರ್ತಾರೆ. ನೆಕ್ಸ್ಟು ಪಬ್ಲಿಕ್ ಸಹಾಯದಿಂದ ಅವ್ರಿಗೆ ಇಮಿಡಿಯೇಟ್ ಪೊಲೀಸರಿಗೆ ಸಹ ಫೋನ್ ಮಾಡಿ ಕರೆಸಿದ್ದಾರೆ. ಅದಾದಮೇಲೆ ಒಬ್ಬ ಆರೋಪಿ ಈಗ ಸಿಕ್ಕಿದ್ದಾನೆ. 2ನೇ ಆರೋಪಿಗಾಗಿ ನಾವು ತಲಾಶೆ ಮಾಡ್ತಾ ಇದ್ದೀವಿ. ಶೀಘ್ರದಲ್ಲೇ ಅವ್ರನ್ನೂ ಕೂಡ ಬಂಧಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಏನಾದರೆ ಇದೇ ರೀತಿಯಾದಂತಹ ಮುಂದೆ ಪ್ರಕರಣಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಲ್ಲ ಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ನಿನ್ನೆ ಕೂಡ ನಾವು ಈಗ ಒಂದು ರೆಡ್ ಅಲರ್ಟ್ ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನನ್ನು ಕೂಡ ಮಾಡ್ಕೊಂಡಿದ್ದೇವೆ. ಅಂದರೆ ಯಾವುದೇ ಪ್ರಕರಣ ಈ ಥರ ಜಿಲ್ಲೆಯಲ್ಲಿ ಎಲ್ಲೇ ಆದರೆ ಕೂಡ ನಾವು ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಹಾಕೋದಾ, ಬೇರೆ ಬೇರೆ ರೀತಿಯಲ್ಲಿ ಮಾಡೋದಾ, ಅದರ ನಿಟ್ಟಿನಲ್ಲಿ ಕೂಡ ನಾವೆಲ್ಲ ಕಾರ್ಯಗತರಾಗಿ ಕೆಲಸವನ್ನು ಮಾಡ್ತಾರೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಸುರೇಶ್ ಬಂಧಿತ ಆರೋಪಿ. ಇನ್ನೊಬ್ಬ ಆರೋಪಿ ಸೋಮಶೇಖರ್ ಪರಾರಿಯಾಗಿದ್ದಾನೆ. ಮಹಿಳೆಯರ ದಿಟ್ಟತನಕ್ಕೆ ಸ್ಥಳೀಯರು ಸೇರಿ ಜಿಲ್ಲೆಯಾದ್ಯಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.